ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯೇಶ್ವರಿ. ಹಾಸನ ಅಶ್ಲೀಲ ವಿಡಿಯೋ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಜೆಡಿಎಸ್ನ ಮಾಜಿ ಶಾಸಕ ಸುರೇಶ್ ಗೌಡ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಪೆನ್ ಡ್ರೈವ್ ಪ್ರಕರಣದಲ್ಲಿ 3ರಿಂದ 4 ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನುವಂತಹ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಾಜಿ ಶಾಸಕ ಸುರೇಶ್ ಗೌಡ. ಎಷ್ಟೋ ಹೆಣ್ಣು ಮಕ್ಕಳ ಸಂಸಾರದಲ್ಲಿ ಬಿರುಕಾಗಿದೆ. ಸರ್ಕಾರ ಹೆಣ್ಣು ಮಕ್ಕಳ ಮಾನವನ್ನ ಬೀದಿಗೆ ತಂದಿದೆ. 4 ಗೋಡೆಗಳ ಮಧ್ಯೆಯ ವಿಷಯ ಎಲ್ಲರಿಗೂ ಹಂಚಿದ್ದಾರೆ. ಇದು ಮಹಾನ್ ಅಪರಾಧ. ತಪ್ಪಿತಸ್ಥರಿಗೆ ಶಿಕ್ಷೆಯಾಗಬೇಕು ಅಂತ ಮಂಡ್ಯದಲ್ಲಿ ಆಗ್ರಹವನ್ನ ಮಾಡಿದ್ದಾರೆ ಜೆಡಿಎಸ್ನ ಮಾಜಿ ಶಾಸಕ ಸುರೇಶ್ ಗೌಡ. ಹಾಸನದ ಸಂಸತ್ ಸದಸ್ಯ ಅಂತ ಪ್ರಜ್ವಲ್ ರೇವಣ್ಣರವರ ಘಟನೆ ಅಂತಕ್ಕಂಥದ್ದು ಇದೆ. ಅದು ನಿಜವಾಗ್ಲೂ ನಡೆದಿದ್ರೆ ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸ್ತಕ್ಕಂಥದ್ದು. ಇದರಲ್ಲಿ ಯಾವುದೇ ಕಾರಣಕ್ಕೂ ಸಹ ಯಾವುದೇ ಸರ್ಕಾರ ಆಗಿರಲಿ, ಯಾವುದೇ ಪಕ್ಷವಾಗಿರಲಿ, ಯಾವುದೇ ವ್ಯಕ್ತಿ ಆಗಿರಲಿ ಕಾಂಪ್ರಮೈಸ್ ಆಗ್ತಕ್ಕಂಥ ಪ್ರಶ್ನೆ ಬರೋದಿಲ್ಲ. ಅದು ನಿಜವಾಗ್ಲೂ ಘಟನೆಗಳು ನಡೆದಿದ್ದರೆ ಅದಕ್ಕೆ ಶಿಕ್ಷೆ ಆಗಲೇಬೇಕು ಅಂತಕ್ಕಂಥದ್ದು ನಮ್ಮ ಪಕ್ಷದ ನಮ್ಮೆಲ್ಲರ ಒಟ್ಟಾಭಿಪ್ರಾಯ. ಈಗಾಗಲೇ ಇದನ್ನು ನಾವೆಲ್ಲರೂ ಸಹ ಸ್ಪಷ್ಟೀಕರಣ ನೀಡಿದ್ದೇವೆ. ಆದರೆ ತದನಂತರ ನಡೆದ ಬೆಳವಣಿಗೆಗಳು, ಒಂದು ಜವಾಬ್ದಾರಿಯುತ ಸರ್ಕಾರ ಕುಟುಂಬಸ್ಥ ಹೆಣ್ಣು ಮಕ್ಕಳ ಅವರ ಜೀವನದ ಬಗ್ಗೆ ಯೋಚನೆಯನ್ನು ಮಾಡದೆ ಇವರ ಹಲವಾರು ಮಂತ್ರಿಗಳು ಇವತ್ತು ಅವರ ಮಾನವನ್ನು ಬೀದಿಗೆ ತಂದಿರತಕ್ಕಂಥದ್ದು. ಪ್ರಜ್ವಲ್ ರೇವಣ್ಣರವರು ಏನಾದರೂ ಅಪರಾಧ ಮಾಡಿದರೆ ಅದಕ್ಕಿಂತ ಘೋರವಾದ ಅಪರಾಧವನ್ನು ಈ ಸರ್ಕಾರ ಮಾಡಿದೆ. ಇವತ್ತು 4 ಗೋಡೆಗಳ ಮಧ್ಯದಲ್ಲಿ ನಡೀತಕ್ಕಂಥ ಯಾವುದೋ ಒಂದು ಕ್ರಿಯೆನ ಅದನ್ನು ವಿಡಿಯೋ ಮಾಡಿಸಿ ಪೆನ್ ಡ್ರೈವ್ ಮಾಡಿ ಹಂಚಿದಾರಲ್ಲ, ಅದು ಮಹಾ ಅಪರಾಧ ಅಂತಕ್ಕಂಥದ್ದು. ಆ ತಪ್ಪಿತಸ್ಥರು ಯಾರ್ಯಾರಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ಈಗಾಗಲೇ ಎಷ್ಟೋ ಜನ ಹೆಣ್ಮಕ್ಳು ಸಂಸಾರದಲ್ಲಿ ಬಿರುಕುಬಿಟ್ಟಿದೆ. ನಮಗೆ ಇರ್ತಕ್ಕಂಥ ಮಾಹಿತಿ ಪ್ರಕಾರ 3-4 ಸೂಸೈಡ್ಗಳು ಆಗಿದೆ ಅಂತಕ್ಕಂಥದ್ದು ಸಹ ಬರ್ತಾ ಇದೆ. ಜೊತೆಗೆ ಸರ್ಕಾರಿ ಅಧಿಕಾರಿಗಳು ಏನು ಈ ವಿಡಿಯೋದಲ್ಲಿ ಭಾಗಿಯಾಗಿದ್ದಾರೆ ಅಂತಕ್ಕಂಥ ವಿಷಯ ಇದೆ, ಅವರನ್ನು ಅಧಿಕಾರದಲ್ಲಿ ಇರ್ತಕ್ಕಂಥ ಈ ಪಕ್ಷದ ಮುಖಂಡರುಗಳು ಅವರವರ ಕಚೇರಿಗೆ ಅವರವರ ಜಾಗಕ್ಕೆ ಕರೆದು ಅವರ ಹಣಕ್ಕೋಸ್ಕರ ಬೇರೆ ಅವರ ಉಪಯೋಗಿಸ್ಕೊಳ್ಳೋಕ್ಕೆ ಬ್ಲ್ಯಾಕ್ ಮೇಲ್ ನಡೀತಾ ಇದೆ ಅಂತಕ್ಕಂಥದ್ದು ಸಹ ಒಂದು ಆಪಾದನೆ ಇದೆ. ಒಂದು ಜವಾಬ್ದಾರಿ ಸರ್ಕಾರ ಇರ್ತಕ್ಕಂಥದ್ದು. ನಾವೀಗಾಗಲೇ ನಾಗಮಂಗಲದ KSRTC ಡ್ರೈವರ್ ಪ್ರಕರಣ ನೋಡಿದ್ದೀವಿ. ಅದನ್ನು ಯಾವ ರೀತಿ ಮುಚ್ಚಾಕಿದ್ರು, ಯಾವ ರೀತಿ ತನಿಖೆ ನಡೀತು, ಸತ್ಯವನ್ನು ಹೇಗೆ ಮುಚ್ಚಾಕಿದ್ರು, ಜನಗಳ ಮನಸ್ಥಿತಿಯನ್ನು ಬೇರೆ ಕಡೆ ಯಾವ ರೀತಿ ತಿರುಗಿಸಿದ್ರು ಅಂತಕ್ಕಂಥದ್ದು ನಾವು ಈಗಾಗಲೇ ನೋಡಿದ್ದೀವಿ. SITಯನ್ನು ವಹಿಸಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಕ್ಕಂಥದ್ದನ್ನು ನೀವು ನೋಡಬೇಕಾಗ್ತದೆ. ಅಧಿಕಾರಿ, ಆತನ ಹಿನ್ನೆಲೆ ಏನು, ಆತನ ಮೇಲೆ ಎಷ್ಟು ಆಪಾದನೆಗಳಿದ್ದಾವೆ, ಆತನಿಗೆ ಏನು ಮುಂದೆ ಬೆಂಗಳೂರು ಕಮಿಷನರ್ ಮಾಡ್ತೀನಿ ಅಂತಕ್ಕಂಥ ಆಸೆಯನ್ನು ತೋರಿಸಿದ್ದಾರೆ. ಅದಕ್ಕೋಸ್ಕರ ಇವತ್ತು KR ನಗರದಲ್ಲಿ ಸಂಸತ್ತರು ಇದ್ದಾರೆ, ಅವ್ರ ಸಂಬಂಧಿಕರ ಮನೆಯಿಂದ ಕರ್ಕೊಂಬಂದು ಇವತ್ತು ರೇವಣ್ಣವ್ರು ಕಿಡ್ನಾಪ್ ಮಾಡಿದ್ದಾರೆ ಅಂತಕ್ಕಂಥ ಹೇಳಿಕೆಯನ್ನು ಪಡೀಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಸತ್ಯವನ್ನು ಯಾಕೆ ಮರೆಮುಚ್ತಾ ಇದ್ದಾರೆ ಅಂತಕ್ಕಂಥದ್ದು. SITಯಿಂದ ಯಾವುದೇ ಕಾರಣಕ್ಕೂ ಸಂತ್ರಸ್ತರಿಗೂ ನ್ಯಾಯ ಸಿಗೋದಿಲ್ಲ. ಜೊತೆಗೆ ಈ ಪ್ರಕರಣವನ್ನು ಎಲ್ಲೋ ಹಾಳು ಮಾಡ್ತಕ್ಕಂಥ ಮನಸ್ಥಿತಿ ಈ ಸರ್ಕಾರಕ್ಕಿದೆ. ಕೇವಲ ರಾಜಕೀಯಕ್ಕೋಸ್ಕರ, ಚುನಾವಣೆಗೋಸ್ಕರ ಇದನ್ನು ಉಪಯೋಗಿಸ್ಕೊಂಡಿದ್ದಾರೆ ಅಂತಕ್ಕಂಥ ಜೆಡಿಎಸ್ನ ಮಾಜಿ ಶಾಸಕ ಸುರೇಶ್ ಗೌಡ ಬಹಳ ಸ್ಫೋಟಕ ಆರೋಪವನ್ನ ಮಾಡಿದ್ದಾರೆ. ವಿಡಿಯೋ ರಿಲೀಸ್ ಮಾಡಿದ್ಯಾರು, ಪೆನ್ ಡ್ರೈವ್ನ ರಿಲೀಸ್ ಮಾಡಿದ್ಯಾರು,
ಪ್ರಜ್ವಲ್ ರೇವಣ್ಣ ಅಪರಾಧ ಮಾಡಿರೋದೇ ಆಗಿದ್ರೆ, ಆ ವಿಡಿಯೋಗಳಲ್ಲಿರೋದು ಅವರೇ ಆಗಿದ್ರೆ ಖಂಡಿತವಾಗ್ಲೂ ಅದು ಅಪರಾಧ, ಅದಕ್ಕೆ ಶಿಕ್ಷೆ ಆಗ್ಲಿ. ಬಟ್ ಈ ಸರ್ಕಾರದ ಕೆಲ ಸಚಿವರೆಲ್ಲ ಸೇರ್ಕೊಂಡು ವಿಡಿಯೋನ ಷಡ್ಯಂತ್ರ ಮಾಡಿ ಏನ್ ರಿಲೀಸ್ ಮಾಡಿದ್ರು, ಹೆಣ್ಣು ಮಕ್ಕಳ ಮುಖವನ್ನ ಬ್ಲರ್ ಮಾಡದೆ ಏನ್ ರಿಲೀಸ್ ಮಾಡ್ಲಾಯ್ತೋ ಅದು ಪ್ರಜ್ವಲ್ ರೇವಣ್ಣ ಮಾಡಿದ್ದಕ್ಕಿಂತ ಘೋರ ಅಪರಾಧ. ನಮಗ್ ಸಿಕ್ಕಿರುವಂತ ಮಾಹಿತಿ ಪ್ರಕಾರ 3-4 ಜನ ಹೆಣ್ಣು ಮಕ್ಕಳು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಜೆಡಿಎಸ್ನ ಮಾಜಿ ಶಾಸಕ ಸುರೇಶ್ ಗೌಡ. ಅಷ್ಟು ಮಾತ್ರ ಅಲ್ಲ, ಹಲವರ ಸಂಸಾರದಲ್ಲಿ ಬಿರುಕು ಬಿಟ್ಟಿದೆ. ಜೊತೆಗೆ ಸರ್ಕಾರಿ ಅಧಿಕಾರಿಗಳನ್ನ ಪಕ್ಷದ ಮುಖಂಡರು ಕರೆಸಿಕೊಂಡು ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ಅನ್ನುವಂತಹ ಆರೋಪವನ್ನ ಮಾಡ್ತಿದ್ದಾರೆ. ಎಸ್, ಖುದ್ದು ಸುರೇಶ್ ಗೌಡ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. 3-4 ಜನ ಹೆಣ್ಣು ಮಕ್ಕಳು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಗಂಭೀರ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದೀರಿ. ನಿಜಾನ ಈ ಮಾಹಿತಿ? ನಿಜಾನ? ಯಾರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಸರ್? ಮಾಹಿತಿ ನಮಗೆ ಸೂಸೈಡ್ ಮಾಡ್ಕೊಳಕ್ ಪ್ರಯತ್ನ ಪಟ್ಟಿದ್ದಾರೆ ಅಂತಕ್ಕಂಥದ್ದು ಬಂದಿದೆ. ನಿಖರವಾಗಿ ವಿಷಯಗಳು ತಗೊಂಡು ತಮ್ಮ ಮುಂದೆ ಬರ್ತೀನಿ. ಸೂಸೈಡ್ ಮಾಡ್ಕೊಂಡಿದ್ದಾರೆ, ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಸರ್? ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ದಾರೆ. ಇದು ಅಧಿಕೃತ ಮಾಹಿತಿನ ಸರ್? ಯಾಕಂದ್ರೆ ವಿಚಾರ ಬಹಳ ಗಂಭೀರವಾಗಿರೋದು ಸರ್. ಎಷ್ಟೋ ಮನೆ ಹೆಣ್ಮಕ್ಳನ್ನ ಮನೆಗೆ ಸೇರಿಸ್ತಾ ಇಲ್ಲ. ಏನಾಗಿದೆ ಇದು ಸರ್ಕಾರ ಗೊತ್ತಿದ್ರು ಸಹ ಸರ್ಕಾರ ಕಣ್ಣು ಮುಚ್ಚಲೆ ಆಟ ಆಡ್ತಾ ಇದೆ, ಇದೆಲ್ಲ ಮುಚ್ಚಾಡ್ತಾ ಇದೆ. ಸರ್ಕಾರಿ ಅಧಿಕಾರಿಗಳ ವಿಚಾರವನ್ನ ಕೂಡ ನೀವು ಪ್ರಸ್ತಾಪ ಮಾಡಿದ್ದೀರಿ. ಯಾರು ಕರೆಸ್ಕೊಂತಿದ್ದಾರೆ, ಯಾವ ರೀತಿ ಅವರ ದುರ್ಬಳಕೆ ಆಗ್ತಿದೆ ಅಂತ ನೀವು ಹೇಳ್ತಾ ಇದ್ದೀರಿ. ಹೇಳ್ಬೇಕಲ್ವಾ, ಯಾರು ವಿಧಾನಸೌಧ ಕರ್ಸ್ಕೊಂಡಿದ್ರು, ಯಾರು ಎಷ್ಟು ಡಿಮ್ಯಾಂಡ್ ಮಾಡಿದ್ರು, ಯಾರು ಅವ್ರನ್ನ ಉಪಯೋಗಿಸ್ಕೊಳಕ್ ಟ್ರೈ ಮಾಡಿದ್ರು, ಯಾರು ಬ್ಲಾಕ್ ಮೇಲ್ ಮಾಡಿದ್ರು ಅಂತಕ್ಕಂಥ ಸರ್ಕಾರ ತನಿಖೆ ಮಾಡ್ಬೇಕಲ್ವಾ. ಅಂದ್ರೆ ಈ ವಿಡಿಯೋ ರಿಲೀಸ್ ಆದಂತಹ ನಂತರದಲ್ಲಿ ಆಗ್ತಾ ಇರೋದು? ಇಲ್ಲ, ಇದಕ್ಕಿಂತ ಮುಂಚೆನೆ ಇದನ್ನೆಲ್ಲ ಬ್ಲಾಕ್ ಮೇಲ್ ಮಾಡಿದ್ದಾರೆ. ನೀವು ಇಷ್ಟು ಕೊಟ್ರೆ ನಾವು ಮಾಡಲ್ಲ, ಕೊಡ್ಲಿಲ್ಲ ಅಂದ್ರೆ ಮಾಡ್ತೀವಿ, ಸ್ವಲ್ಪ ಫೇವರಿಸಮ್ ತಗೊಳಕ್ ಟ್ರೈ ಮಾಡಿದ್ದಾರೆ. ಅಂದ್ರೆ ವಿಡಿಯೋ ರಿಲೀಸ್ ಮಾಡೋದಕ್ಕೆ ಮುಂಚೆನೆ ನಿಮ್ ವಿಡಿಯೋ ಬಿಡಬೇಕೋ ಬೇಡವೋ ಅನ್ನೋ ವಿಚಾರಕ್ಕೆ ಕರೆದು ಬ್ಲಾಕ್ ಮೇಲ್ ಮಾಡಿದ್ದಾರೆ ಅಂತನಾ? ಹೌದು ಹೌದು. ಯಾರ ಮೇಲೆ ಆರೋಪ ಮಾಡ್ತಾ ಇರೋದು ಸರ್ ನೀವು? ಯುವ ಕಾಂಗ್ರೆಸ್ನವರಿದ್ದಾರೆ, ಹಳೆ ಕಾಂಗ್ರೆಸ್ನವರಿದ್ದಾರೆ, ಅಧಿಕಾರದಲ್ಲಿ ಇರೋರಿದ್ದಾರೆ. ಬರುತ್ತೆ, ಸತ್ಯ ಹೊರಗಡೆ ಬರುತ್ತೆ. ಸತ್ಯ ಹೊರಗಡೆ ಬರುತ್ತೆ ಅಂದ್ರೆ ಈಗ SIT ತನಿಖೆ ಮೇಲೆ ನಿಮ್ಗೆ ನಂಬಿಕೆ ಇಲ್ಲ, ಸತ್ಯ ಹೊರಗಡೆ ಬರಲ್ಲ ಅಂತ ಹೇಳ್ತಾ ಇದ್ದೀರಿ. ಹಾಗಾದ್ರೆ ಸತ್ಯ ಹೊರಗಡೆ ಬರೋದು ಹೇಗೆ ಸುರೇಶ್ ಗೌಡ್ರೆ? ನಾವೀಗ ಕೋರ್ಟ್ಗೆ ಹೋಗ್ತಾ ಇದ್ದಾರೆ, CBI ಎನ್ಕ್ವೈರಿ ಕೇಳ್ತಾ ಇದೀವಿ. ಆ ಎನ್ಕ್ವೈರಿ ಸತ್ಯ ಹೊರಗಡೆ ಬರ್ತದೆ. ಆ ಸಂದರ್ಭದಲ್ಲಿ ಎಲ್ಲಾ ಆಧಾರಗಳು ಸಿಗ್ತವೆ. ಈಗ ಸರ್ಕಾರಿ ಅಧಿಕಾರಿಗಳನ್ನ ಕರ್ಸ್ಕೊಂಡಿದ್ದಾರೆ ಅನ್ನೋದಕ್ಕೆ ನಿಮ್ಮ ಹತ್ರ ಸಾಕ್ಷಿಗಳಿದೆಯಾ, ದಾಖಲೆಗಳಿದೆಯಾ? ನೀವು ಏನಾದ್ರೂ ಆಡಿಯೋ ವಿಡಿಯೋ ಡಾಕ್ಯುಮೆಂಟ್ಸ್ ಅನ್ನ ಇಟ್ಕೊಂಡಿದ್ದೀರಾ ಹೇಗೆ? ನಮ್ಗೆ ವಿಷಯಗಳು ಬಂದಿದ್ದಾವೆ. ಈ ತರ ಥ್ರೆಟ್ ನಡೀತಾ ಇದೆ, ಈ ತರ ಬ್ಲಾಕ್ ಮೇಲ್ ನಡೀತಾ ಇದೆ, ಅಧಿಕಾರಿಗಳಿಗೆ ನಿಮ್ದಿದೆ ಅಂತ ಎದುರಿಸ್ತಾ ಇದ್ದಾರೆ, ಅವರ ಕುಟುಂಬಕ್ಕೆ ತೊಂದರೆ ಆಗ್ತಾ ಇದೆ, ಎಲ್ಲ ಬರ್ತಾ ಇದೆ ವಿಷಯಗಳು. ಸದ್ಯದಲ್ಲಿ ಇವೆಲ್ಲ ಸತ್ಯ ಹೊರಗಡೆ ಬರ್ತವೆ. ಇನ್ನೇನು ಕೆಲವೇ ದಿವಸ, ಕೆಲವೇ ಗಂಟೆನ, ಕೆಲವು ದಿವಸ ಇರ್ಬೋದು. ಅಲ್ಲ, ಕೆಲವೇ ಗಂಟೆ ಅಂತ ಹೇಳ್ತಾ ಇದ್ರಿ, ಅದಕ್ಕೆ ಕೇಳಿದೆ ಸಾಕ್ಷಿಗಳು ಏನಿದೆ ನಿಮ್ಮ ಹತ್ರ, ಅಥವಾ ಯಾರಾದ್ರೂ ಸಂತ್ರಸ್ತರೇ ಮುಂದೆ ಬಂದು ಮಾತನಾಡ್ತಾರ ನಮಗೆ ಹೀಗಾಗ್ತಾ ಇದೆ ಅಂತ ಹೇಳಿ? ಯಾರಾದ್ರೂ ಸೂಸೈಡ್ ಮಾಡ್ಕೊಂಡಾಗ ಸಾವು ಸುದ್ದಿ ನಿಮ್ಗೆ ಬರುತ್ತೆ ಅಲ್ವಾ, ಅಥವಾ ಮಾಡ್ಕೊಂಡಿದ್ರು ಸಹ ಸಿಗುತ್ತೆ ಅಲ್ವಾ. ನಿಮ್ಮನ್ನ ಬಿಟ್ಟು ಏನೋ ಮಾಡಕ್ಕಾಗತ್ತಾ? ಬರುತ್ತೆ, ತಗೊಳ್ಳಿ. ಈಗ DK ಶಿವಕುಮಾರ್ ಅವರ ವಿರುದ್ಧ ನೀವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಿ. ಹೌದು, DK ಶಿವಕುಮಾರ್ ಅವರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದೀರಿ. ಇಡೀ ಈ ಸರ್ಕಾರದ ವಿರುದ್ಧನೇ ಮಾಡ್ತಾ ಇದ್ದೀವಿ. ಸರ್ಕಾರದಲ್ಲಿ ಎಲ್ಲರೂ ಸಹ ಪಾಲ್ದಾರರಾಗಿದ್ದಾರೆ. ಇದು ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೋದಿಯವರ ಹೆಸರು ಕೆಡಿಸ್ಬೇಕು, ನಮ್ಮ ಪಕ್ಷವನ್ನು ಮುಗಿಸ್ಬೇಕು ಅಂತಕ್ಕಂಥ ಉನ್ನಾಯ. ಅಂದ್ರೆ ಅಪರಾಧ ಕೃತ್ಯ ನಡೆದಿಲ್ಲ ಅಂತ ನಿಮ್ಮ ವಾದನ ಸರ್? ಇಲ್ಲ, ನಾನು ಅಪರಾಧ ಕೃತ್ಯ ನಡೆದಿಲ್ಲ ಅಂತ ಹೇಳ್ತಾ ಇಲ್ಲ. ನಡೆದಿದ್ರೆ ಶಿಕ್ಷೆ ಆಗ್ಲಿ, ಅವ್ರ ಗಲ್ಲೇ ಶಿಕ್ಷೆ ಆಗ್ಲಿ. ನಮ್ಮ ಪಕ್ಷ ಅದರ ವಿರುದ್ಧವಾಗಿದೆ. ಯಾಕೆಂದ್ರೆ ತನಿಖೆ ಆಗ್ಲೇಬೇಕು, ಶಿಕ್ಷೆ ಆಗ್ಲೇಬೇಕು. ಅದೇನಾದ್ರೂ ಆ ಘಟನೆಗಳು ನಡೆದಿದ್ರೆ ಶಿಕ್ಷೆ ಆಗ್ಲೇಬೇಕು ಅಂತಕ್ಕಂಥದ್ದು ನಮ್ದು. ಅದಕ್ಕೆ ಪೂರಕವಾಗಿ ಇವ್ರು ಏನು ಎಲ್ಲಾ ಮನೆ ಹೆಣ್ಮಕ್ಳು ಬಾಳನ್ನ ಹಾಳು ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ ಇವ್ರಿಗೂ ಸಹ ಶಿಕ್ಷೆ ಆಗ್ಬೇಕು. ಇದನ್ನ ಇವರ ಸ್ವಾರ್ಥಕ್ಕೋಸ್ಕರ, ಇವರು ರಾಜಕೀಯ ಜೀವನಕ್ಕೋಸ್ಕರ, ಇವರು ಗೆಲುವಿಗೋಸ್ಕರ ಬಳಸ್ಕೊಂಡಿದ್ದಾರಲ್ಲ. ಇವರು ಯಾವ ರೀತಿಯ ಗೆಲುವು, ಅದನ್ನು ವಿವರಿಸಿ ಹೇಳ್ಬೋದಾ ಅಂತ ಹೇಳಿ? ಯಾವ ರೀತಿಯ ಗೆಲುವು ಈ ವಿಡಿಯೋ ಹಂಚಿಕೆ ಮೂಲಕ? ಅಭ್ಯರ್ಥಿಗಳ ಬಗ್ಗೆ, ನಮ್ಮ ಪಕ್ಷದ ಬಗ್ಗೆ, ಪ್ರಧಾನಮಂತ್ರಿ ಬಗ್ಗೆ ಕೆಟ್ಟ ಹೆಸರು ತಂದು ಜನಸಾಮಾನ್ಯರಲ್ಲಿ ಓಟ್ ಹಾರಿಸ್ಕೊಳ್ಳೋ ಪ್ರಯತ್ನ ನಡೀತು. ಅದು ಸ್ವಾರ್ಥ ಅಲ್ವಾ, ಮೋಸ ಅಲ್ವಾ? ಬಟ್ ಲೋಕಸಭಾ ಚುನಾವಣೆಗೆ ಇನ್ನು 5 ದಿನ ಇದೆ ಅನ್ನುವಂಥ ಟೈಮ್ನಲ್ಲಿ ಆಗಿರೋದು ಇದು. ಹೌದು, ಯಾಕೆ ಅದೇ ಸಂದರ್ಭದಲ್ಲಿ ಬಿಟ್ರು? ಇವ್ರು ಹೇಳೋ ಪ್ರಕಾರ ಇದು 2 ವರ್ಷ 3 ವರ್ಷದಲ್ವಾ? ಅವತ್ತ್ಯಾಕೆ ಮಾಡ್ಲಿಲ್ಲ? ಅವತ್ತ್ಯಾಕೆ ಸಂಸತ್ತರು ಬಂದು
ಕಂಪ್ಲೇಂಟ್ ಕೊಡ್ಲಿಲ್ವಾ ಕೊಡ್ಲಿಲ್ಲ. ಹ್ಮ್ ಈಗ ಯಾಕೆ ಫ್ರೇಮ್ ಮಾಡ್ತಾರೆ? ಯಾಕೆ ರೇವಣ್ಣವ್ರಿಗೆ ಸುಳ್ಳು ಹೇಳ್ತಾ ಇದ್ದಾರೆ? ಆ ಸಂತ್ರಸ್ತೆನ KR ನಗರದ ತೋಟದ ಮನೆ ಅರೆಸ್ಟ್ ಮಾಡ್ದಂತ ಸುಳ್ಳು ಯಾಕೆ ಹೇಳ್ತಾ ಇದ್ದಾರೆ? ಅಂದ್ರೆ ಕಾಳೇನಹಳ್ಳಿನಲ್ಲಿ ಅರೆಸ್ಟ್ ಆಗಿಲ್ಲ, ರಾಜಶೇಖರ್ ತೋಟದ ಮನೆಯಲ್ಲಿ ಯಾವುದೇ ಮತ್ತೆಲ್ಲ ಆಯ್ತು ಕಾರಣಕ್ಕೂ ಸರ್? ಆಗಿಲ್ಲ. ಅವ್ರ ಸ್ವಂತ ಸಂಬಂಧಿಕರ ಮನೆಯಲ್ಲಿ ಆಗಿರ್ತಕ್ಕಂಥದ್ದು. ಹಾ ಅದೇನೋ ಸುಳ್ಳಾಗಿದೆ, ನಾವೆಲ್ಲ ರಾಜಕೀಯ ಜೀವನ ಬಿಡ್ತೀವಿ ಅಂತ ಹೇಳಿದೀವಲ್ಲ ಆಗಲೇ. SIT ಸುಳ್ಳು ಯಾಕೆ ಹೇಳ್ತಾ ಇದ್ದಾರೆ? ರೇವಣ್ಣವ್ರ ಮೇಲೆ ಫಾಲ್ಸ್ ಕಂಪ್ಲೇಂಟ್ ಮಾಡೋದಕ್ಕೆ ತಾನೇ ಇದೆಲ್ಲ ಮಾಡಿರೋದು ಅವರು. ಆಯ್ತು, ರೇವಣ್ಣ ತಪ್ಪು ಮಾಡಿ ಅವ್ರಿಗೂ ಶಿಕ್ಷೆ ಆಗಲಿ, ನಮ್ದೇನು ಅಭ್ಯಂತರ ಇಲ್ಲ ಅದರಲ್ಲೂ. ಅದು ಸುಳ್ಳು ಕಂಪ್ಲೇಂಟ್ ಆಗ್ತದೆ ಹ್ಮ್ ಅಲ್ವಾ? ಹ್ಮ್ ಅಂದ್ರೆ ರೇವಣ್ಣ ಅವರ ವಿರುದ್ಧ ದಾಖಲಾಗಿರೋ ಕಂಪ್ಲೇಂಟೇ ಸುಳ್ಳು ನಿಮ್ ಪ್ರಕಾರ? ಹೌದು. ಈಗ ಸಂತ್ರಸ್ತೆನ ನಾನು ಯಾರೋ ರಾಜಶೇಖರ್ ತೋಟದಿಂದ ಅರೆಸ್ಟ್ ಮಾಡಿದೀವಿ ಅಂತ ಸುಳ್ಳು ಯಾಕೆ ಹೇಳ್ತಾ ಇದ್ದಾರೆ? ಇವ್ರು ಅರೆಸ್ಟ್ ಮಾಡಿದ ಜಾಗ ಅದೇ ಹೇಳಿ. ಹ್ಮ್ ಇವರು ರಾಜಶೇಖರ್ ತೋಟದಿಂದ ಅರೆಸ್ಟ್ ಮಾಡಿದ ಅಲ್ಲಿ CCTV ಇದೆ, ಫುಟೇಜಸ್ ಇದೆ, ಅಲ್ಲಿ ಅರೆಸ್ಟ್ ಮಾಡಿ ತೋರಿಸ್ಬೇಕಲ್ವಾ? ಹ್ಮ್ ಇವ್ರು ಅರೆಸ್ಟ್ ಎಲ್ಲಿಂದ ಮಾಡಿದ್ರು ಅಂತಕ್ಕಂಥದ್ನು ಅಟ್ಲೀಸ್ಟ್ ವಿಡಿಯೋ, ಇವರು ಪ್ರತಿಯೊಂದಕ್ಕೂ ವಿಡಿಯೋ ಇಟ್ಕೊಂಡಿರ್ತಾರಲ್ವಾ, ಇವಾಗ ತೋರಿಸ್ಬೇಕಲ್ವಾ? ಅಂದ್ರೆ ನಿಮ್ ಪ್ರಕಾರ ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿದ್ದಾರೆ, ಅವ್ರಿಗೆ ಶಿಕ್ಷೆ ಆಗ್ಲಿ. ತಪ್ಪು ಮಾಡಿದ್ರೆ ರೇವಣ್ಣ ಅವ್ರು ಯಾವುದೇ ರೀತಿ ತಪ್ಪು ಮಾಡಿಲ್ಲ. ರೇವಣ್ಣರು ತಪ್ಪು ಮಾಡಿದ್ರು ಅವ್ರಿಗೂ ಶಿಕ್ಷೆ ಆಗ್ಲಿ, ಪ್ರಜ್ವಲ್ನರು ಮಾಡಿದ್ರು ಶಿಕ್ಷೆ ಆಗ್ಲಿ, ತಪ್ಪೇನೆ. ಆದ್ರೆ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತಕ್ಕಂಥದ್ದು ನಮ್ಮ ವಾದ. ಓಕೆ, ಬಟ್ ನೀವು ಉಲ್ಲೇಖ ಮಾಡಿರೋ ಒಂದು ವಿಚಾರ, 3-4 ಹೆಣ್ಣು ಮಕ್ಕಳು ಸೂಸೈಡ್ ಅಟೆಂಪ್ಟ್ ಮಾಡಿದ್ದಾರೆ ಅನ್ನುವಂತ ವಿಚಾರ ಬಹಳ ಖಂಡಿತವಾಗ್ಲೂ ಇದೆ. ಗಂಭೀರವಾದಂತಹ ವಿಚಾರ ಸರ್. ಯಾರು ಅಂತ ಯಾಕೆ ಪಾಪ ಅಂದ್ರೆ ನಾನು ಮಾಧ್ಯಮಗಳ ಮುಂದೆ ಬಂದು ಆ ಹೆಣ್ಮಕ್ಳು ಮನೆಗಳನ್ನ ಹಾಳು ಮಾಡಕ್ ಸಿದ್ವಿಲ್ಲ. ಯಾರ್ಯಾರ್ದು ಅಂತ ತಮಗೆಲ್ಲ ಗೊತ್ತಾಗುತ್ತೆ ಸೂಚನೆ, ಯಾಕೆಂದ್ರೆ ಅವರು ಪಾಪ ಅವ್ರಿಗೆ ಯಾಕೆ ಕೆಟ್ಟ ಹೆಸರು ತರಬೇಕು ಅಂತ. ಯಾವುದೋ 4 ಗೋಡೆನ ಮಧ್ಯೆ ನಡೆದಂತ ಕ್ರಿಯೆಯನ್ನ ಅದನ್ನ ಪಬ್ಲಿಕ್ ಮಾಡ್ಕೊಂಡು ಅವ್ರ ಮನೆ ಹಾಳು ಮಾಡೋದಕ್ಕೆ ನಾವೆಲ್ಲ ಸಿದ್ರಿಲ್ಲ. ಆದ್ರೂ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಈ ಸರ್ಕಾರವೇ ಇದಕ್ಕೆಲ್ಲ ಹೊಣೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಸ್ಪಷ್ಟೀಕರಣ. ಅಲ್ಲ, ನೀವು ಕಾಂಗ್ರೆಸ್ನವ್ರು ಮಾಡಿದ್ದಾರೆ ವಿಡಿಯೋನ, ಹೆಣ್ಣು ಮಕ್ಕಳ ಮಾನ ಹರಾಜು ಮಾಡಿದ್ದಾರೆ, ಬ್ಲರ್ ಮಾಡಿಲ್ಲ ಅನ್ನುವಂತ ಆರೋಪವನ್ನ ಮಾಡ್ತಾ ಇದ್ದೀರಿ. ಶಿವರಾಮೇಗೌಡರು ಸುದ್ದಿಗೋಷ್ಠಿ ಮಾಡಿ ಇಲ್ಲ ಕುಮಾರಸ್ವಾಮಿ ಅವರೇ ಮಾಡಿದ್ರು ಅಂತ ಹೇಳ್ತಿದ್ದಾರೆ. ಅದು ತನಿಖೆ ಆಗ್ಲಿ, ಕುಮಾರಸ್ವಾಮಿ ಅವ್ರು ಮಾಡಲಿ, ಅವ್ರಿಗೂ ಶಿಕ್ಷೆ ಆಗ್ಲಿ, ಕೊಡ್ಲಿ CBIಗೆ. ಕುಮಾರಸ್ವಾಮಿ ಮಾಡಿದಾರೋ, ಸುರೇಶ್ ಗೌಡ ಮಾಡಿದಾನೋ, ಮತ್ತವ ಮಾಡಿದಾನೋ, ಯಾರೇ ಮಾಡಿದ್ರೆ ಎಲ್ರಿಗೂ ಶಿಕ್ಷೆ ಆಗ್ಬೇಕಲ್ವಾ? SIT ಇಂದ ನಿರೀಕ್ಷೆ ಮಾಡ್ತೀರಾ? ಪಾಪ ಅವ್ರನ್ನ ಪೊಲೀಸ್ ಕಮಿಷನರ್ ಮಾಡ್ತೀವಿ ಬೆಂಗಳೂರ್ದು ಅಂತ ಹೇಳಿ ಈ ಪಕ್ಷವನ್ನ ಮುಗಿಸುವಂತ ಕಾಂಟ್ರಾಕ್ಟ್ ಕೊಟ್ಟು ಕಳ್ಸಿದ್ದಾರೆ SIT ಟೀಮ್ನವ್ರಿಗೆ. ಅಂದ್ರೆ SIT ಮುಖ್ಯಸ್ಥ BK ಸಿಂಗ್ ಅವರ ನೇತೃತ್ವದ ಮೇಲೆ ನಿಮ್ಗೆ ನಂಬಿಕೆ ಇಲ್ಲ? ಅವ್ರ ಮೇಲೆ ಆಪಾದನೆಗಳಿಲ್ವಾ? ಹೌದು, ಇದು ವಿಷಯಗಳು ಬರ್ತಾ ಇದಾವೆ. ಈ ಚುನಾವಣೆಯಲ್ಲಿ ನಿಮ್ ಪಕ್ಷ ಮುಗಿಸಿದ್ರೆ ಅವ್ರನ್ನ ಪೊಲೀಸ್ ಕಮಿಷನರ್ ಮಾಡ್ತಾರೆ ಬೆಂಗಳೂರು ಅಂತ. ಅಂದ್ರೆ JDS ನೇ ಮುಗಿಸೋಕ್ ಹೊರಟಿದ್ದಾರೆ ಅಂತನಾ? ಹೌದು, ಇದೆಲ್ಲ ಹುನ್ನಾರ ಇದ್ದಿದ್ದೆ. JDS ಪಕ್ಷವನ್ನ ಮುಗಿಸ್ಬೇಕು, ಇಲ್ಲ JDS ಪಕ್ಷವನ್ನ NDA ಇಂದ ಆಚೆ ತರಬೇಕು ಅಂತಕ್ಕಂಥ. ಅವ್ರಿಗೆ ಭಾರತೀಯ ಜನತಾ ಪಾರ್ಟಿ JDS ಒಂದಾಗಿರ್ತಕ್ಕಂಥ ತಡ್ಕೊಳಕ್ ಆಗ್ತಾ ಇಲ್ಲ. ಇವತ್ತು ಚುನಾವಣೆ ನಡೆದ್ರು ಅವ್ರು 40-50 ಸೀಟ್ ಗೆಲ್ಲಲ್ಲ. ಇದಕ್ಕೆಲ್ಲ ಕುತಂತ್ರಗಳು ಮಾಡ್ತಾ ಇದ್ದಾರೆ. ಬಟ್ ಕುಮಾರಸ್ವಾಮಿ ಅವರ ವಿರುದ್ಧ ಆರೋಪ ಮಾಡಿದ್ದು ಕೇವಲ ಶಿವರಾಮೇಗೌಡ ಮಾತ್ರ ಅಲ್ಲ, ಗುಬ್ಬಿ ಶ್ರೀನಿವಾಸ್ ಕೂಡ ಅದೇ ಆರೋಪವನ್ನ ಮಾಡಿದ್ರು. ಸುರೇಶ್ ಗೌಡ್ರೆ ಅವರೆಲ್ಲ ವ್ಯಕ್ತಿಗತವಾಗಿ ಮಾಡ್ತಾರಮ್ಮ. ನನ್ನ ಪ್ರಶ್ನೆ, ನೀವು ಒಬ್ಳು ಹೆಣ್ಮಗಳಿದೀಯಾ? ಇನ್ನು ವೈಯಕ್ತಿಕ ಜೀವನವನ್ನ ಬೇರೆಯವರು ಎಲ್ಲಾದ್ರೂ ಹೊರಗಡೆ ಮಾಡಿದ್ರೆ ನಿಮ್ಗೆ ಏನ್ ಅನ್ನಿಸುತ್ತೆ? ಅಧಿಕಾರ ಕೊಟ್ಟವ್ರು ಯಾರು ಇವರಿಗೆ? ಬಟ್ ಯಾರು ಮಾಡಿದ್ದು ಅನ್ನೋದು ಹೊರಗಡೆ ಬರಬೇಕಲ್ಲ ಸುರೇಶ್ ಗೌಡ್ರೆ. SIT ಮೇಲೆ ನಂಬಿಕೆ ಇಲ್ಲ ಅಂತ ಹೇಳ್ತಾ ಇದ್ದೀರಿ, ಹಾಗಾದ್ರೆ ಯಾವ ರೀತಿಯ ತನಿಖೆ ಆಗ್ಬೇಕು? ಈ SIT ಇಂದ ಯಾವುದೇ ರೀತಿಯ ನ್ಯಾಯ ಯಾರಿಗೂ ಸಿಗಲ್ಲ. ಇದು ರಾಜಕೀಯ ಕುತಂತ್ರ. ಇದು ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್, ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್, ಇದು SIT ಅಲ್ಲ. ಇದರಿಂದ ಯಾವುದೇ ರೀತಿಯ ನ್ಯಾಯ ಸಿಗಲ್ಲ. ಸರಿ, ನ್ಯಾಯ ಸಿಗಲ್ಲ ಅಂತ ಇದೀರಿ, SIT ಮೇಲೆ ನಂಬಿಕೆ ಇಲ್ಲ ಅಂತ ಇದೀರಿ, CBI ಕೊಡ್ಬೇಕು ಅಂತ ಹೇಳ್ತಾ ಇದೀರಿ. ಹಾಗಾದ್ರೆ ಮುಂದಿನ ನಡೆ ಏನ್ ನಿಮ್ದು ಅಂತ ಹೇಳಿ? ನಡೆ ನೋಡೋಣ. ಕೋರ್ಟ್ ಇದೆ, ನ್ಯಾಯ ಇದೆ, ನಮ್ಗೆ ನಂಬಿಕೆ ಇದೆ, ನ್ಯಾಯಾಂಗದ ಮೇಲೆ ನಂಬಿಕೆ ಇದೆ, ಸಂವಿಧಾನದ ಮೇಲೆ ನಂಬಿಕೆ ಇದೆ. ಲೆಟ್ ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಓಕೆ, ವಿಧಾನಸೌಧವನ್ನ ದುರ್ಬಳಕೆ ಮಾಡ್ಕೊಳ್ಳಲಾಗಿದೆ ಅನ್ನುವಂಥ ವಿಚಾರವನ್ನ ನೀವು ಪ್ರಸ್ತಾಪ ಮಾಡಿದ್ರಿ. ಆ ಅಧಿಕಾರಿಗಳನ್ನ ಕರ್ಸ್ಕೊಂಡ್ರಲ್ಲಿಗೆ ಅಂತ, ಸಂತ್ರಸ್ತ ಅಧಿಕಾರಿಗಳನ್ನ ಕರ್ಸ್ಕೊಂಡ್ರಲ್ಲಿಗೆ ಅಂತ ಹೇಳಿ. ಹೌದು, ಕರೆಸ್ಕೊಂಡವರು ಯಾರು ಅನ್ನುವಂಥ ಪ್ರಶ್ನೆ ಮೂಡುತ್ತಲ್ಲ. ಈಗ ಸಂತ್ರಸ್ತೆಯರ ಮ್ಯಾಟರ್ ನೀವು ಎತ್ತಲ್ಲ ಸರಿ, ಓಕೆ, ಯಾಕಂದ್ರೆ ಅವರ ಗೌಪ್ಯತೆಯನ್ನ ನಾವು ಕಾಪಾಡಬೇಕಾಗತ್ತೆ. ಬಟ್ ಕರೆಸ್ಕೊಂಡವ್ರು ಯಾರು ಅನ್ನೋದು ಬೇಕಲ್ಲ ಸರ್. ಸುಮ್ನೆ ಗಾಳಿನಲ್ಲಿ ಗುಂಡು ಹೊಡೆದಾಗ ಆಗಲ್ವಾ ಇದು ಅಂತ ಹೇಳಿ? ಇವತ್ತೆಲ್ಲ ನಾಳೆ ಬರುತ್ತೆ ಸತ್ಯ ಈಚೆ ಬಿಡಿ, ತಲೆಗೆಸ್ಕೊಬೇಡಿ, ಬರುತ್ತೆ, ಖಂಡಿತ ಬರುತ್ತೆ. ಈಗ ನಮ್ಗೆಲ್ಲ ಮುಖ ಇರಲ್ಲ, ಏನಪ್ಪಾ ಹಿಂಗಾಗಿತ್ತು ಅಂತ ಅನ್ಕೊಂಡಿದ್ವಿ ನಾವೆಲ್ಲ. ಸತ್ಯನದ ಈಚೆ ಬಂತ? ಅಲ್ಲ, ಯಾರೋ ಯುವ ಕಾಂಗ್ರೆಸ್ ನಾಯಕ ಅಂತ ಹೇಳ್ತಾ ಇದ್ರಿ ನೀವು.
ಯಾರ್ಯಾರು ಇದ್ದಾರೆ ಅಂತಕ್ಕಂಥದ್ದೆಲ್ಲ ಬೆಳಗ್ಗೆ ಬರ್ತದೆ ಅಂತ ಹೇಳಿದ್ದು ನಾನು ನಿಮಗೆ. ಬರುತ್ತೆ, ಖಂಡಿತ ಬರುತ್ತೆ. ಖಂಡಿತ ಬರುತ್ತೆ. ಅದನ್ನ JDS-ನವರೇ ಹೊರಗಡೆ ಹಾಕ್ತಾರಾ? ಇಲ್ಲ, ಯಾರಿಗೆ ತೊಂದರೆ ಆಗಿದೆ ಅವ್ರು ಹೊರಗಡೆ ಹಾಕ್ತಾರೆ. ಅಂದ್ರೆ ಸಂತ್ರಸ್ತಿಯರು ಮುಂದೆ ಬರೋಕ್ ಸಿದ್ಧರಾಗ್ತಿದ್ದಾರೆ ಅಂತ ಹೇಳ್ತಾ ಇದ್ದೀರಿ ನೀವು? ಅದನ್ನ ಗೊತ್ತಿಲ್ಲ, ಇವತ್ತಲ್ಲ ನಾಳೆ ಸತ್ಯ ಹೊರಗಡೆ ಬರುತ್ತೆ. ರೈಟ್. ಥ್ಯಾಂಕ್ ಯು ಸುರೇಶ್ ಗೌಡ ಅವರೇ, ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ಇದು JDS-ನ ಮಾಜಿ ಶಾಸಕರಾಗಿರುವಂತಹ ಸುರೇಶ್ ಗೌಡ ಅವರ ಮಾತು. ಬಹಳ ಗಂಭೀರವಾದಂತಹ ಒಂದಿಷ್ಟು ವಿಚಾರಗಳನ್ನ ಅವ್ರು ಪ್ರಸ್ತಾಪ ಮಾಡಿದ್ದಾರೆ. ಸಂತ್ರಸ್ತಿಯರ ವಿಡಿಯೋಗಳನ್ನ ಬ್ಲರ್ ಮಾಡದೆ ಹರಿಬಿಡ್ಲಾಯಿತು. ಇದರ ಪರಿಣಾಮ 3-4 ಜನ ಹೆಣ್ಣು ಮಕ್ಕಳು ಸೂಸೈಡ್ ಅಟೆಂಪ್ಟ್ ಮಾಡಿದ್ದಾರೆ. ಸಂತ್ರಸ್ತ ಸರ್ಕಾರಿ ಅಧಿಕಾರಿಗಳು ಅವರನ್ನ ವಿಧಾನಸೌಧಕ್ಕೆ ಕರೆಸಿ ಅವರ ವಿಡಿಯೋನ ರಿಲೀಸ್ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರನ್ನ ಬ್ಲ್ಯಾಕ್ ಮೇಲ್ ಮಾಡಲಾಯಿತು, ಅವರನ್ನ ಬೇರೆ ರೀತಿ ದುರ್ಬಳಕೆ ಮಾಡಿಕೊಳ್ಳಲಾಯಿತು ಅನ್ನುವಂತಹ ಗಂಭೀರ ಆರೋಪವನ್ನ ಮಾಡಿದ್ದಾರೆ JDS-ನ ಮಾಜಿ ಶಾಸಕ ಸುರೇಶ್ ಗೌಡ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೇ ದಿನಗಳಲ್ಲಿ ಸಾಕ್ಷಿಗಳು ಕೂಡ ಹೊರಗಡೆ ಬರಲಿದೆ, ಸತ್ಯ ಹೊರಗಡೆ ಬರುತ್ತೆ ಅನ್ನುವಂತಹ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.